ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ನಮೋ ಭಗವತೆ ವಾಸುದೇವಾಯ. ಸ್ನೇಹಿತರೆಲ್ಲರಿಗೂ ಅಧಿಕ ಮಾಸದ ಶುಭಾಶಯಗಳು. ಇವತ್ತು ನಾನೊಂದು ಅತ್ಯಂತ ಸರ್ವಶ್ರೇಷ್ಠವಾದಂಥ ಒಂದು ದಾನವನ್ನು ಹೇಳ್ಕೊಡ್ತೀನಿ. ಆ ದಾನವನ್ನು ಪ್ರತಿನಿತ್ಯವಾಗಿ 33 ಸಂಖ್ಯೆಯಲ್ಲಿ ಮಾಡಿದ್ರಂದ್ರೆ ಆ ಭಗವಂತ ಪ್ರಸನ್ನ ಆಗ್ತಾನೆ. 33 ಕೋಟಿ ದೇವತೆಗಳಿಗೂ ನಾವು ಅದನ್ನು ಒಂದು ಸಮರ್ಪಣೆ ಮಾಡಿದಷ್ಟು ಪುಣ್ಯ ಬರುತ್ತೆ ಸ್ನೇಹಿತರೆ. ಅಷ್ಟು ಅಧಿಕವಾಗ್ತೈತಿ. ₹1 ಖರ್ಚು ಮಾಡಬೇಕಾಗಿಲ್ಲ ಸ್ನೇಹಿತರೆ. ಮನೆಯಲ್ಲೇ ಸುಲಭವಾಗಿ ಸಿಗುವಂಥ ಒಂದು ವಸ್ತು ಹೇಳ್ತೀನಿ. ನಾನು ಮೊದಲಿಗೆ ಕೆಲವೊಂದು ವಸ್ತುಗಳನ್ನು ದಾನ ಮಾಡಲಿಕ್ಕೆ ಹೇಳ್ತೀನಿ. ಯಾರಿಗೆ ಶಕ್ತಿ ಐತಿ ಯಥಾಶಕ್ತಿ ನಿಮ್ಮ ದಾನವನ್ನು ಮಾಡಿರಿ. ಯಾವುದೇ ಒಂದು ಮಾಡಿದರೂ 33 ಸಂಖ್ಯೆಯೊಳಗೆ ದಾನವನ್ನು ಮಾಡಬೇಕು ಸ್ನೇಹಿತರೆ. ಈ ವಿಶೇಷ 33 ತಿಂಗಳಿಗೆ ಬರುವಂಥದ್ದು 33 ದಿನ ಇರುವಂಥ ಅಧಿಕ ಮಾಸದೊಳಗೆ 33 ಸಂಖ್ಯೆಯಲ್ಲಿ ಈ ಒಂದು ದಾನವನ್ನು ಮಾಡಬೇಕಾಗ್ತೈತಿ. ಮೊದಲಿಗೆ ನಾನು ಹೇಳುವಂಥ ಕೆಲವೊಂದು ದಾನಗಳನ್ನು ನಿಮಗೆ ಶಕ್ತಿ ಅನುಸಾರವಾಗಿ ಮಾಡಿರಿ. ಆಗಂಗಿಲ್ಲ ಅನ್ನೋರು ಲಾಸ್ಟಿಗೆ ನಾವೊಂದು ದಾನ ಹೇಳ್ತೀನಿ. ಆ ಒಂದು ದಾನವನ್ನು ಮಾಡಿದರೆ ಸಾಕು ಸ್ನೇಹಿತರೆ. ಅಧಿಕ ಮಾಸದೊಳಗೆ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ವಿಶೇಷವಾಗಿ ಅಪೂಪ ಅನಾರಸ ಈ ಒಂದು ದಾನವನ್ನು ಮಾಡಬೇಕು. ಇಲ್ಲಾಂದ್ರೆ 33 ಬಗೆಯ ವಸ್ತುಗಳು ಅಥವಾ ದೀಪಗಳನ್ನು ದಾನ ಮಾಡ್ಬೋದು. ಯಥಾಶಕ್ತಿ ಮತ್ತು ಭಕ್ತಿಯಿಂದ ಅರ್ಪಿಸೋದ್ರಿಂದ ವಿಶೇಷ ಪುಣ್ಯ ಹಾಗೂ ದೇವಾನುದೇವತೆಗಳ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಅಧಿಕ ಮಾಸದೊಳಗೆ 33 ಅಪೂಪಗಳನ್ನು ಅಂದ್ರೆ ಅನಾರಸ ದಾನ ಮಾಡೋದು ಅತ್ಯಂತ ಮಂಗಳಕರ ಅಂತ ಸ್ನೇಹಿತರೆ. ಅದೃಷ್ಟ ಮತ್ತು ತಾಂಬೂಲ ದಾನ ಮಾಡಬೇಕಂತ ತಾಂಬೂಲವನ್ನು ದಾನ ಮಾಡೋದ್ರಿಂದ ಆಮೇಲೆ ದೀಪ ದಾನವನ್ನು ಮಾಡಿದ್ರೆ ತುಪ್ಪದ ದೀಪಗಳನ್ನು ದಾನ ಮಾಡಬೇಕಂತ ಸ್ನೇಹಿತರೆ. ಅಂದರೆ ಒಂದು 33 ದೀಪಗಳದೊಳಗೆ ತುಪ್ಪ ಬತ್ತಿಯನ್ನು ಹಾಕಿ ದೀಪವನ್ನು ದಾನ ಮಾಡಿದ್ರೆ ಜೀವನದೊಳಗಂತ ಬರುವಂಥ ಕತ್ತಲೆ ಕಳೆದು ಜ್ಞಾನ ಮತ್ತು ಬೆಳಕು ಸಿಗುತ್ತಂತ ನಮಗೆ ಜೀವನದೊಳಗೆ. ಮತ್ತು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನ, ಹಣ್ಣು ಮತ್ತು ಆಹಾರ ಪದಾರ್ಥಗಳನ್ನು ದಾನ ಮಾಡೋದು ಸರ್ವಶ್ರೇಷ್ಠ ಅಂತ ಸ್ನೇಹಿತರೆ. ಏನೇ ದಾನ ಮಾಡಿದರೂ ಆ ಸಂಖ್ಯೆ 33 ಆಗಿರಬೇಕು. ಅಂದ್ರೆ ನೀವು ಒಂದು ಹಣ್ಣು ದಾನ ಮಾಡಿದರೆ 33ನೇ ಇರಬೇಕು. ಅಥವಾ ಸಿಹಿ ತಿಂಡಿ ಏನಾದರೂ ನೀವು ದಾನ ಮಾಡಿದ್ರೆ ಅದು 33 ಮಾಡುವಂಥ ಒಂದು ಪದ್ಧತಿ ಐತಿ ಸ್ನೇಹಿತರೆ. ಅಂಥ ಅದ್ಭುತವಾಗಿರುವಂಥ ಒಂದು ಅಧಿಕ ಮಾಸ ಇದು. ನಿಮಗೂ ಯಥಾಶಕ್ತಿ ಏನೇ ಒಂದು ದಾನ ಮಾಡಿದರೂ, ದೀಪಗಳ ದಾನ ಆಗಿರಲಿ ಅಥವಾ ಹಣ್ಣು ಏನೇ ದಾನ ಮಾಡಿರಿ, ದಾನವನ್ನು ಕೊಡುವಾಗ ಯಾವಾಗಲೂ ಎಲೆ, ಅಡಿಕೆ ಅಥವಾ ದಕ್ಷಿಣೆಯೊಂದಿಗೆ ನೀಡಬೇಕು ಸ್ನೇಹಿತರೆ. ಯಾವುದೇ ಅಹಂಕಾರವಿಲ್ಲದೆ ನಗುಮುಖದಿಂದ ಹಾಗೂ ಶಕ್ತ್ಯಾನುಸಾರ ದಾನ ಮಾಡೋದು ಭಾಳ ಉತ್ತಮ ಸ್ನೇಹಿತರೆ. ನಾವು ಹೇಳಿವಂಥ ಶಕ್ತಿಯನ್ನು ಮೀರಿ ಮಾಡುವುದು ಬೇಡ. ಇನ್ನೊಂದು ಅದ್ಭುತವಾಗಿರುವಂಥ ಒಂದು ವಸ್ತು ಏನಪ್ಪ ಅಂತಂದ್ರೆ, ಭಗವಂತನಿಗೆ ಪ್ರಿಯವಾದ ಒಂದು ವಸ್ತು ಏನಪ್ಪ ಅಂತಂದ್ರೆ ತುಳಸಿ. ಈ ತುಳಸಿಯಷ್ಟು ಸರ್ವಶ್ರೇಷ್ಠ ಏನೂ ಇಲ್ಲ ಅಂತ ಅಂದ್ಕೊಳ್ರಿ. ₹1 ಖರ್ಚು ಮಾಡಲಾರ್ದ ಪ್ರತಿನಿತ್ಯವಾಗಿ 33 ತುಳಸಿ ದಳವನ್ನು ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಪ್ರತಿನಿತ್ಯವಾಗಿ ಕೊಡ್ರಿ ಸ್ನೇಹಿತರೆ. ₹1 ಖರ್ಚು ಮಾಡ್ದ ಕೊಟ್ರೆ 33 ಕೋಟಿ ದೇವತೆಗಳಿಗೂ ನಾವು ಅರ್ಪಿಸಿದ ಒಂದು ಪುಣ್ಯ ನಮ್ಗೆ ಅಧಿಕವಾಗ್ತೈತೆ ಅಂತ ಸ್ನೇಹಿತರೆ. ಇಂಥ ಸರಳವಾದ ದಾನ ಯಾವುದೈತೆ ಹೇಳ್ರಿ. ಯಥಾಶಕ್ತಿ ಮಾಡಿರಿ. ಆಗಿಲ್ಲ ಅನ್ನೋರು ಪ್ರತಿನಿತ್ಯವಾಗಿ ತುಳಸಿ ಫ್ರೀಯಾಗಿ ಸಿಗುವಂಥದ್ದು ಮನೆಯೊಳಗೆ ಬೆಳೆದಿರ್ತೀವಲ್ಲ, 33 ಎಸಳುಗಳನ್ನು ಹರಿದಿಟ್ಕೊಂಡು ಪ್ರತಿನಿತ್ಯವಾಗಿ ಹೋಗಿ ಕೊಟ್ಟು ಬಂದ್ರೆ ಸಾಕು ಸ್ನೇಹಿತರೆ. ಅದ್ಭುತವಾದಂಥ ಒಂದು ಫಲ ನಮಗೆ ಸಿಗುತ್ತಾ, ಆ ಶ್ರೀಹರಿ ಅನುಗ್ರಹ ಆಗುತ್ತಾ. ಈಗ ಈ ಅಧಿಕ ಮಾಸದ ಒಂದು ಸಣ್ಣ ಕಥೆ ಐತಿ, ಕೇಳಿಕೊಂಡು ಆ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರ ಆಗ್ರಿ ಸ್ನೇಹಿತರೆ. ಬರ್ರಿ ಕಥೆ ಯಾವ ಥರ ಐತಂತ ನೋಡೋಣ. ಈಗ ಅಧಿಕ ಮಾಸದ ಮಹಾತ್ಮೆಯ ಕತೆ. ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರಿಗೆ ಋಷಿಗಳು ಒಮ್ಮೆ ಪ್ರಶ್ನೆ ಮಾಡಿದರು. ಹೇ ಸೂತರುಗಳಿರ, 3 ವರ್ಷಕ್ಕೆ ಒಮ್ಮೆ ಬರುವ ಅಧಿಕ ಮಾಸದ ಮಹಾತ್ಮೆ ಕಥೆಯನ್ನು ನಮಗೆ ಶ್ರವಣ ಮಾಡಿಸಿರಿ. ಅದಲ್ಲದೆ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಎಂದು ಏಕೆ ಹೆಸರು ಬಂದಿತು? ಈ ಮಾಸದಲ್ಲಿ ಮಾಡುವ ದಾನ ಧರ್ಮಗಳಿಗೆ ಮಹತ್ವ ಏಕೆ? ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಿರಿ ಎಂದು ವಿನಂತಿಸಿಕೊಂಡರು. ಸೂತರು ಸಂತೋಷದಿಂದ ಹೇಳಿದರು. ಹೇ ಋಷಿವರ್ಯರೇ, ಹಿಂದಕ್ಕೆ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಿದ ಕಥೆಯನ್ನೇ ನಿಮಗೆ ತಿಳಿಸುವೆನು, ಸಾವಧಾನವಾಗಿ ಕೇಳಿರಿ ಎಂದರು. ಹಿಂದೆ ಒಮ್ಮೆ ಅಧಿಕ ಮಾಸವು ತಾನು ಎಲ್ಲಕ್ಕಿಂತಲೂ ಕೀಳು ಎಂದು ಭಾವಿಸಿ ವೈಕುಂಠ ಲೋಕಕ್ಕೆ ಹೋಗಿ ಪೀತಾಂಬರಧಾರಿಯೂ ಶಂಖ, ಚಕ್ರ, ಗದಾ, ಪದ್ಮಗಳಿಂದ ಅಲಂಕೃತನಾದ ವೈಕುಂಠಪತಿಗೆ ನಮಸ್ಕರಿಸಿ ತನ್ನ ಗೋಳು ಹೇಳಿಕೊಂಡಿತು. ಹೇ ದೇವೋತ್ತಮ, ವರ್ಷದ 12 ತಿಂಗಳುಗಳಲ್ಲಿ ಏನಾದರೂ ಒಂದು ಹಬ್ಬ, ವ್ರತ, ನಿಯಮಗಳು ಇದ್ದು ಪ್ರತಿಯೊಂದಕ್ಕೂ ವಿಶೇಷತೆ ಇದೆ. ನನ್ನ ಮಾಸದಲ್ಲಿ ಒಂದು ಸಂಕ್ರಮಣವೂ ಇಲ್ಲದೆ ಮಲಮಾಸ ಎಂದು ಕರೆಸಿಕೊಳ್ಳುತ್ತಿದ್ದೇನೆ. ದೇವ, ನನ್ನ ಮೇಲೆ ಕರುಣೆ ತೋರು ಎಂದು ಪ್ರಾರ್ಥನೆ ಮಾಡಿತು. ಅದಕ್ಕೆ ಸಂತೋಷಗೊಂಡ ವೈಕುಂಠಪತಿಯು ಅಧಿಕ ಮಾಸದ ರೋದನಕ್ಕೆ, ಹೇ ಅಧಿಕ ಮಾಸವೇ, ಇದು ವೈಕುಂಠ ಲೋಕ. ಇಲ್ಲಿ ಎಲ್ಲರೂ ಸಂತೋಷದಿಂದ ಇರುವರು. ದುಃಖದ ನೆರಳೂ ಇಲ್ಲಿ ಇಲ್ಲ. ನೀನು ಮೊದಲು ನಿನ್ನ ರೋದನೆ ನಿಲ್ಲಿಸು ಎಂದರು. ಪೀತಾಂಬರಧಾರಿಯು ಅಧಿಕ ಮಾಸದ ಕಷ್ಟಗಳನ್ನು ಕೇಳಿ, ಎಲೆ ಅಧಿಕ ಮಾಸವೇ, ಇನ್ನು ಮೇಲಿಂದ ನೀನು ದುಃಖಿಸುವ ಕಾರಣ ಇಲ್ಲ. ನಿನ್ನ ಮಾಸದಲ್ಲಿ ಸ್ವತಃ ನಾನೇ ಪುರುಷೋತ್ತಮ ರೂಪದಿಂದ ಇರುವೆನು. ಅದಲ್ಲದೆ ನಿನ್ನ ಮಾಸದಲ್ಲಿ ಅಷ್ಟವಸುಗಳು, 11 ರುದ್ರರು, 12 ಆದಿತ್ಯರು, ಅದಲ್ಲದೆ ಪ್ರಜಾಪತಿ ಮತ್ತು
ವಶಟ್ಕಾರರು ನಿನ್ನ ಮಾಸಕ್ಕೆ ಅಭಿಮಾನಿಗಳಾಗಿ ಇರುತ್ತಾರೆ. ನಿನ್ನ ಮಾಸದಲ್ಲಿ ಯಾವ ಮಾನವ ನಮ್ಮೆಲ್ಲರ ಪ್ರೀತಿಗಾಗಿ ದಾನ ಧರ್ಮ ನೇಮ ಆಚರಣೆ ಮಾಡುವನೋ ಅವನಿಗೆ ಉಳಿದ ದಿನಗಳಕ್ಕಿಂತ ಅಧಿಕ ಪುಣ್ಯ ದೊರಕಲಿ ಎಂದು ವೈಕುಂಠಪತಿಯು ಅಧಿಕ ಮಾಸಕ್ಕೆ ಸಾಂತ್ವನ ಮಾಡಿ ಆ ಮಾಸಕ್ಕೆ ಪುರುಷೋತ್ತಮ ಮಾಸ ಎಂದು ಹೆಸರು ಬರಲೆಂದು ಹಾರೈಸಿ ಕಳಿಸಿದನು. ನೋಡಿರಲ್ಲ ಸ್ನೇಹಿತರೆ, ಕಥೆ ಎಷ್ಟು ಅದ್ಭುತವಾಗಿತ್ತು ಅಂತ. ತಪ್ಪದೆ ನೀವು ಶ್ರವಣ ಮಾಡಿರಿ ಮತ್ತು ಹೇಳಿರುವಂಥ ದಾನ ಧರ್ಮಗಳನ್ನು ಮಾಡಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಈ ಅಧಿಕ ಮಾಸದಲ್ಲಿ ಸಾಕಷ್ಟು ಪುಣ್ಯವನ್ನು ಗಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ.